ಹಾಯ್ ನಂಬಲ್ಲಿ ವಿಂಟರ್ ಚಾಲು ಆಗದ ಅಂತೇಳಿ ವಿಂಟರ್ ಕ್ಲೋತ್ಸ್ ತೆಗ್ಯಾಮಂತ ಅನ್ಕೊಳಕತ್ತಿದೀವಿ. ಅಷ್ಟ್ರಾಗ ಸ್ನೋಫಾಲೇ ಚಾಲು ಆಯ್ತು. ಈ ಸಲರ ಸ್ನೋಫಾಲ್ ಜಲ್ದಿನೇ ಸ್ಟಾರ್ಟ್ ಆಗೈತೆ. ಸಂಡೇ ದಿನ ಅರ್ಲಿ ಮಾರ್ನಿಂಗ್ ಸ್ನೋಫಾಲ್ ಶುರು ಆಗಿದ್ದು. ಸಂಜೆ ಅನ್ನೋದ್ರಾಗ ಇಲ್ಲಿ ನೋಡ್ರಿ ಹೆಂಗ್ ತುಂಬದ್ ಕಾರ್ ಮೇಲೆ ಮನಿ ಮೇಲೆಲ್ಲ ಭಾಳ ಜೋರಿತ್ತು. ಆಮೇಲೆ ನನ್ನಂದು ಫ್ರೆಂಡ್ ಬರ್ಡೇ ಅದಂತ ಹೇಳಿ ಗಿಫ್ಟ್ ತರಕ್ ಹೋಗಿದ್ನ್ಯಾ. ಹಂಗೆ ನನ್ಗೆ ಇದೊಂದು ಬಾಕ್ಸ್ ಕಾಣಿಸ್ತು. ಇದನ್ನ ಎತ್ಕೊಂಡ್ ಬಂದಿದ್ದೆ ಡ್ರೈ ಫ್ರೂಟ್ಸ್ ಇಡಮ್ ಅಂತ ಹೇಳಿ. ಎಲ್ಲಾ ಡ್ರೈ ಫ್ರೂಟ್ಸ್ ನ ಒಂದೊಂದ್ ಡಬ್ಬ್ಯಾಗ ಹಾಕಿಟ್ಟಿದ್ದೆ. ಅದಕ್ಕಿಂತ ಈ ರೀತಿ ಒಂದೇ ಡಬ್ಬಿ ಒಳಗೆ ಎಲ್ಲಾನು ಅರೇಂಜ್ ಮಾಡ್ಕೊಂಡ್ರ ಸ್ಮೂದಿ ಅದು ಮಾಡ್ಕೊಳಕ್ ಈಸಿ ಆಗ್ತದಲ್ಲ. ನನ್ಯಾಗಂತೂ ನಾ ಡೈಲಿ ಒನ್ ಟೈಪ್ ಆಫ್ ಸ್ಮೂದಿ ಕೊಡ್ತೀನಿ. ಅದಕ್ಕೆ ಯೂಸ್ ಆಗ್ತದ ಅಂತ ತಂದಿದ್ದೆ. ನಂಗೆ ಚಲೋನು ಅನಿಸ್ತ. ಆಮೇಲೆ ಇವತ್ತ ಮಂಡೇ ನನ್ನ ಸ್ಕೂಲ್ಗೆ ಹೋಗಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ತಿಂದೆ. ಇಲ್ಲಿ ನೋಡ್ರಿ ಬಿಸಿಲು ಬಿದ್ದದ ಇವತ್ತ. ಈ ಸ್ನೋ ಎಲ್ಲಾ ಕರಗ್ತದ. ನಾವು ಚೇರ್ ತೆಗೆದ್ ಮರ್ತೇ ಬಿಟ್ಟಿವಿ. ಫುಲ್ ಸ್ನೋ ತುಂಬೇದ ಅದ್ರ ಮೇಲೆ. ಆಮೇಲೆ ಇವತ್ತ ಮಧ್ಯಾಹ್ನ ಊಟಕ್ಕ ಪಾಲಕ್ ಕಡಿ ಮಾಡಮ್ ಅನ್ಕೊಂಡಿದ್ನ್ಯಾ. ಪಾಲಕ್ ತೊಳಿಬೇಕಲ್ಲ ಫಸ್ಟ್. ಅದಕ್ಕ ಇದೊಂದ್ ಬಾಕ್ಸ್ ನೋಡ್ರಿ, ಇದನ್ನ ಐಕೆಯಿಂದ ತೊಗೊಂಬಂದಿನಿ. ಇದು ಬಾಳ ಹೆಲ್ಪ್ ಆಗ್ಯದ ನನಗ. ತೊಳೆದು ಇಲ್ಲಿ ನೋಡ್ರಿ ಈ ತರ ತಿರುಗಿಸ್ಬಿಟ್ರ ಫುಲ್ ನೀರ್ ಹೋಗ್ಬಿಡ್ತದ. ತಪ್ಪಲ್ ಪಲ್ಲೆ ಎಲ್ಲಾ ತೊಳ್ಯಾಕ ಇದು ಸ್ಪಿನ್ನರ್ ಬಾರಿ ಯೂಸ್ ಆಗ್ತದ. ಐಕ್ಯಾನಾಗ ಸಿಗ್ತದ ನೋಡ್ರಿ. ಆಮೇಲೆ ಈ ರೆಸಿಪಿಗೆ ಫಸ್ಟ್ ಕಡ್ಲಿ ಹಿಟ್ಟು ಒಂದ್ 2 ಸ್ಪೂನ್, ಒಂದ್ ಸ್ವಲ್ಪ ಮೊಸರು, ಒಂದ್ ಸ್ವಲ್ಪ ಉಪ್ಪು ಮತ್ತು ಹಳದಿ ಪೌಡರ್ ಇದು ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡ್ ಸೈಡಿಗೆ ಇಟ್ಕೋಬೇಕ. ಆಮೇಲೆ ಎಣ್ಣೆ ಒಳಗ ಜೀರಿಗೆ, ಸಾಸ್ವಿ, ಒಣ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತ ಉಳ್ಳಾಗಡ್ಡಿ ಇಷ್ಟ ಹಾಕೊಂಡ್ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಲಾಸ್ಟ್ ಪಾಲಕ್ ನಾವು ಸ್ವಲ್ಪ ಫುಲ್ ಸಣ್ಣ ಕಟ್ ಮಾಡ್ಕೊಂಡು ಚಂದ ಫ್ರೈ ಮಾಡ್ಕೋಬೇಕು. ಇದಕ್ಕೊಂದ್ ಸ್ವಲ್ಪ ಉಪ್ಪು, ಖಾರ, ಧನಿಯಾ ಪುಡಿ ಅಷ್ಟೇ ಹಾಕೋಬೇಕು. ಹಾಕಿ ನಾವು ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಮೊಸರು ಮತ್ತ ಕಡ್ಲಿ ಹಿಟ್ಟಿಂದ ಮಿಕ್ಸರ್ ಹಾಕಿ ನೀರ್ ಎಷ್ಟ್ ಬೇಕು ಅಷ್ಟ್ ಹಾಕೋಬೇಕ. ಯಾಕಂದ್ರೆ ಅದು ಗಟ್ಟಿ ಆಗ್ತದ. ಆಮೇಲೆ ಕೊತ್ತಂಬರಿ ಹಾಕಿದ್ರ ಆಯ್ತು, ಕಡಿ ರೆಡಿ ಆಗ್ತದ. ಭಾಳ ಚಲೋ ಆಗ್ತದ. ಆಮೇಲೆ ನಂಗ ಈ ಬದ್ನಿಕಾಯಿ ಅಂದ್ರೆ ಭಾಳ ಇಷ್ಟ. ಇದಕ್ಕ ಎಗ್ ಪ್ಲಾಂಟ್ ಅಂತ ಕರೀತಾರ. ದೊಡ್ಡ ಬದ್ನಿಕಾಯಿ ಬರ್ತಾವ. ಇದನ್ನ ರೌಂಡ್ ಆಗಿ ಕಟ್ ಮಾಡ್ಕೊಂಡು ಅದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿ ಮತ್ತೊಂದ್ ಸ್ವಲ್ಪ ಗರಂ ಮಸಾಲ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾ ಹಾಕೊಂಡ್ ಮಿಕ್ಸ್ ಮಾಡಿ ಹಂಚಿನ ಮೇಲೆ ಒಂದ್ 2-3 ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರ ಭಾಳ ಚಲೋ ಆಗ್ತದ. ಅನ್ನದ ಜೊತೆ ಅಂತೂ ಭಾರಿ ಮಸ್ತ್ ಆಗ್ತದ ತಿನ್ನಾಕ. ಆಮೇಲೆ ವಿನಯ್ ಮೀಟಿಂಗ್ ಅದ ಅಂದಿದ್ಕ ನಾ ಅನನ್ಯನ್ ಕರ್ಕೊಂಡ್ ಬರೋಣ ಅಂತ ಹೋಗಿದ್ನೆ. ಆಕಿಗರ ಸ್ನೋ ಜೊತೆ ಆಡಕ್ ಅಂದ್ರ ಭಾರಿ ಇಷ್ಟ. ಇನ್ನೊಂದೇನಪ್ಪಾ ಅಂದ್ರ ನಂಗೆ ಯಾರೋ ಕೇಳಿದ್ರಿ, ಅಕ್ಕ ನೀವು ಡ್ರೈವ್ ಮಾಡಲ್ಲೇನಂತ ಹೇಳಿ. ನಾ ಡ್ರೈವ್ ಮಾಡ್ತೀನಿ, ಆದ್ರ ವಿಡಿಯೋ ಮಾಡಿರಲ್ಲ ಅಷ್ಟೇ. ಇಷ್ಟ ದಿನ ವೆದರ್ ಭಾಳ ಚಲೋ ಇತ್ತಲ್ಲ, ಮಿಸ್ ಮಾಡ್ಬಾರ್ದು ಅಂತ ಹೇಳಿ ನಡ್ಕೋತ ಹೋಗ್ತಿದ್ದೆ. ಈಗರ ಕಾರ್ ತಗೊಂಡ್ ಹೋಗಿರ್ತೀನಿ, ಆದ್ರ ಕಾರ್ನ ಸ್ಕೂಲಿಂದ ಒಂದ್ ಸ್ವಲ್ಪ ದೂರ ನಿಂದಿರ್ಸಿರ್ತೀವಿ ಅಷ್ಟೇ.